ಹೆಂಡತಿ ಮೇಲಿನ ಅನುಮಾನಕ್ಕೆ ತಾನೇ ಶೂಟ್ ಮಾಡಿಕೊಂಡಿದ್ದಾನೆ ಗಂಡ. ಕೌಟುಂಬಿಕ ಕಲಹಕ್ಕೆ ತಲೆಗೆ ಗುಂಡು ಹಾರಿಸಿಕೊಂಡು ಗಂಡ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗಂಡ ಹೆಂಡತಿ ಜಗಳವೇ ಆತ್ಮಹತ್ಯೆಗೆ ಕಾರಣ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಪತ್ನಿಯ ಶೀಲದ ಬಗ್ಗೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಂತ ಪತಿ ಖುಂಡೂರಾವ್ ಇದೇ ವಿಚಾರಕ್ಕೆ ಪತ್ನಿ ಜೊತೆಗೆ ಜಗಳ ಆಡ್ತಾ ಇದ್ರಂತೆ ಗಂಡ. ನನ್ನ ಗಂಡ ಸೈಕೋ ರೀತಿ ವರ್ತನೆ ಮಾಡ್ತಾ ಇದ್ದ ಅಂತ ಖುಂಡೂರಾವ್ ಪತ್ನಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈತ ಹೆಂಡತಿ ಮೇಲಿನ ಅನುಮಾನಕ್ಕೆ ತಾನೇ ತನ್ನ ತಲೆಗೆ ಶೂಟ್ ಮಾಡ್ಕೊಂಡಿರೋದಿದು. ಕೌಟುಂಬಿಕ ಕಲಹ ನೋಡಿ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ. ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ಆಗಿರುವಂಥ ಘಟನೆ. ಖುಂಡೂರಾವ್ ದವಳಜಿ ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ, 36 ವರ್ಷ, ಕೇವಲ ಗಂಡ ಹೆಂಡತಿಯ ಮೇಲೆ ಸಿಕ್ಕಾಪಟ್ಟೆ ಅನುಮಾನವನ್ನು ಪಡ್ತಾ ಇದ್ದಂತೆ. ಸೈಕೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ ನನ್ನ ಗಂಡ ಅನ್ನೋ ನಿಟ್ಟಿನಲ್ಲಿ ಆಕೆ ತಿಳಿಸಿರೋದು ಪತ್ನಿ. ಎಸ್, ನಿಮಗೆ ಮೃತ ಖುಂಡೂರಾವ್ ದವಳಜಿ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಇವರಿಗೆ ಈಗ 36 ವರ್ಷ ಅಂತೆ ವಯಸ್ಸು. ಸೊ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇತ್ತಂತೆ ಪ್ರತಿನಿತ್ಯ. ಹೆಂಡತಿ ಮೇಲೆ ಭಾಳ ಅನುಮಾನವನ್ನು ಪಡ್ತಾ ಇದ್ರಂತೆ. ಈ ಕಾರಣಕ್ಕೇ ಪ್ರತಿನಿತ್ಯವೂ ಕೂಡ ಇಬ್ಬರ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಭಾಳ ನೆಮ್ಮದಿನೇ ಇರಲಿಲ್ವಂತೆ. ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ಇವರು ವಾಸ ಮಾಡಿಕೊಂಡಿದ್ರು. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಅನುಮಾನದಿಂದ ಬೇಸತ್ತು, ಮೇ ಬಿ ಇವ್ರಿಗೆ ಅದೇನು ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಅದೇನು ಭ್ರಮೇಲಿದ್ರು ಅಥವಾ ಅದು ನಿಜಕ್ಕೂ ಕೂಡ ಆ ರೀತಿಯಾಗಿತ್ತು, ಇದೇನೂ ಗೊತ್ತಿಲ್ಲ. ಬಟ್ ಅನುಮಾನದಿಂದ ಪ್ರತಿನಿತ್ಯ ಜಗಳ ಆಗಿ ಮನನೊಂದು ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿರೋದಿದೆಯಲ್ಲ, ಭಾಳ ನೋವಿನ ಸಂಗತಿ ಇದು. ಪತ್ನಿ ಶೀಲದ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ರಂತೆ ಪದೇ ಪದೇ. ಇವರ ನಡುವೆ ಭಾಳಷ್ಟು ಜನ ಬಂದು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ, ಆದರೆ ಅದು ಸಾಧ್ಯ ಆಗಿಲ್ಲ. ಕೊನೆಗೆ ಈ ರೀತಿಯಾಗಿ ಅಂತ್ಯ ಕಂಡಿರೋದು ದುರಂತ ಅಂತ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ವಿಚಾರವನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಜಗಳಗಳು ಕಾಮನ್. ಬಟ್ ಅನುಮಾನ ಅನ್ನೋ ಒಂದು ಭೂತ ತಲೆಯಲ್ಲಿ ಹೊಕ್ಕಿಬಿಟ್ರೆ ಈ ರೀತಿಯಾಗಿ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಕಲಬುರಗಿಯಲ್ಲಿ ಆಗಿರೋದು, ಕಲಬುರಗಿಯ ಶಿವಶಕ್ತಿ ನಗರದಲ್ಲಾಗಿರುವಂಥ ಘಟನೆ. ಖುಂಡೂರಾವ್ ದವಳಜಿ 36 ವರ್ಷದ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಏನ್ ಮಾಡ್ಯಾನ, ನನ್ನ ಮಗಳಿಗೆ ಹುಚ್ಚುಪಿಗೆ ಗೋಲಿ ಕೊಟ್ಟಾನ, ನಿಕ್ಕಿ ಗೋಲಿ ಕೊಟ್ಟಾನ, 10 ಗೋಲಿ ತಂದಾನ್ರಿ ಒಟ್ಟು ಟೋಟಲ. ನನ್ನ ಮಗಳಿಗೆ ಪುಡಿ ಮಾಡಿ ಹಾಕ್ಯಾನ್ರಿ, ನನ್ನ ಮಗನಿಗೆ ಹಂಗೆ ಕೊಟ್ಟಾನ. ದಾರು ಕುಡ್ಸ್ಯಾನ, ನನ್ನ ಮಗನಿಗೆ ದಾರು ಕುಡಿಸಿ 2 ಕೊರಗಳು ಬೇಷ್ ಮಾಡ್ಯಾನ್ರಿ. ನನಗ ಈಕಿ ಕೋಮಲ್ ಬಾ ಅಂತಂದ್ರೆ ನನಗೆ ಏನ್ ಮಾಡ್ಯಾನ, ಈ ತಾವಿ ದಾರು ಕೊಂಡ್ ಫುಲ್ ಕೊಂಡ್ ಮುಕ್ಕೊಡನ್ ರಾತ್ರಿ 12ಕ್ಕೆ ರಾತ್ರಿ ಎದ್ದಿ ಏನ್ ಹೊಡಿಬೇಕಂತಿದ್ದು ಏನ್ ಮಾಡ್ಬೇಕಂದ್ರ ಅದು ಇದ್ದಿದ್ ಗೊತ್ತಿದ್ದಿಲ್ರಿ ಸರ್. ನನಗೆ ಅದು ಈಗ ನೋಡ್ದಲ್ರಿ ಸರ್ ಒಳಗ ಇದ್ದಿದ್ ಫೋನ ಇಲ್ರಿ ಸರ್. ನಾನು ಒಟ್ಟ ಮುಂಜಾಳಿನ 3 ಹಿಡ್ದು ಟಾರ್ಚರ್ ಕೊಡ್ಲಾಗತ್ತಾನ್ರಿ. ಹೊಡಿ ಹೊಡ್ದಾನ ಎಲ್ಲಾ ಮಾಡ್ಯಾನ. ಚಾಕು ತೋಳ ಅಂಗಿ ತೋರ್ಸ್ಲತ್ತಾನ. ಅಂದ್ರ ಬಿ ಬಿಟ್ಟಿಲ್ಲ ಅವನಿಗೆ ಬಿ ಸೈರಕ್ ಬಿಟ್ಟಿಲ್ಲ. ನಾವೇ ಇದು ಮಾಡಿಲ್, ಬಾಗಲ್ ತೆರಿನೇ ಕೊಟ್ಟಿಲ್ರಿ ನಂಗ್ ರಾತ್ರಿ. ಮುಂಜಾಳಿ 9:10 ಐತ್ರಿ ಸರ್. ಒಟ್ಟ ನಂಗ್ ತೆರಿ ಕೊಟ್ಟಿಲ್ರಿ ಅವ. ತೆರಿ ಕುಡಲ್ ಬಿಟ್ಟು ಈಗ ನನ್ ಮಕ್ಕಳು ಹೋಸ್ದಾಗ ಇದ್ದಿಲ್ರಿ. ಒಟ್ಟ ಬೀಳಾದ್ ಹೇಳೋದ್ ನೀರ ಚೀರ್ಲತ್ತಿ ಒಟ್ಟ ಎದ್ದಿಲ್ರಿ ನನ್ ಮಕ್ಕಳು. ಪೂರ ನನ್ ಮಕ್ಕಳಿಗೆ ಬೇಷ್ ಮಾಡ್ಬಿಟ್ಟನ್ರಿ ಪೂರ ರೀ. ನನಗ್ ಬಿ ಹೊಡಿಬೇಕಂತ 2 ಚಾಕು ಹಿಡ್ದಾನ. ಮತ್ ಅದು ನನಗೆ ಹೇಳಿಲ್ಲವ ಕೂಡ ಹಿಂದಿನ ಮಗಲ್ ಎಲ್ ಮುಚ್ಚಿಟ್ಟಿದ್ದು ಏನ್ ಮಾಡಿದ್ದು. ನಾ ಅದಕ್ಕೆ ಅಂಜಿಕಿಸಿದ್ರೆ ಇಲ್ರಿ 2 ದಿನ ಉಳ್ಯಾರ್ರಿ, ಹಂಗ್ ಮಾಡ್ಬೇಡ್ರಿ, ನಮ್ ಸಣ್ಣ ಮಕ್ಕಳು ಅವ, ನಾ ಉಳ್ಯಾರ್ರಿ ಅಂತ ಅಂದ್ರಿ. ಕೇಳಿಲ್ಲ ಅಂದ್ರ ಬಿ ಮತ್ತ ಊರಿ ಮಾಡ್ಕೆ ಹಂಗೆ ಧೈರ್ಯ ಗಟ್ಟ ಮಾಡಿ ತಟ್ಟೆ ತೆಗ್ದಿನ್ರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಯಾವಾಗ ಆಗಿರುವಂತ ಘಟನೆ ಇದು, ಅಸಲಿಗೆ ಏನ್ ಕಾರಣ ಅಂತ? ರಾಮ್, ಏನು ಅಂದ್ರೆ ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆ ವ್ಯಕ್ತಿಯೋರ್ವ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿರುವಂತದ್ದು. ಏನು ಕಲಬುರಗಿ ನಗರದ ಶಿವಶಕ್ತಿ ನಗರದ ನಿವಾಸಿಯಾದಂತಹ ಖುಂಡೂರಾವ್ ದವಳಜಿ ಅನ್ನೋ ವ್ಯಕ್ತಿ ಹಿಂದೆ ಕೂಡ ಸಾಕಷ್ಟು ಬಾರಿ ಕೌಟುಂಬ ಕಲಹಕ್ಕೆ ಉಂಟಾದ ಹಿನ್ನೆಲೆ ಆತ ಪೊಲೀಸ್ ಸ್ಟೇಷನ್ ಕೂಡ ಈ ಕುರಿತು ರಾಜಿ ಸಂಧಾನಗಳು ಕೂಡ ನಡೆದಿದ್ವು. ಏನು ಪತ್ನಿ ಮೇಲೆ ಈತ ಅನುಮಾನ ಪಟ್ಟಿದ್ದ, ಸಹೋದರ ಸಂಬಂಧಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದೆಯಾ ಅನ್ನೋ ಕಿರುಕುಳವನ್ನು ಕೂಡ ನೀಡುತ್ತಿದ್ದ. ಈ ಹಿನ್ನೆಲೆ ನಿನ್ನೆ ಸಂಜೆ ಕೂಡ ಗಲಾಟೆ ಆಗಿತ್ತು. ಈ ವೇಳೆ ಕುಡಿದ ಅಮಲಿನಲ್ಲಿ ಆತ
ಕಂಟ್ರಿ ಮೇಡ್ ಪಿಸ್ತೂಲ್ ನಿಂದ ತಲೆಗೆ ಫೈರಿಂಗ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗ್ತದೆ. ಈ ಕುರಿತು ಪತ್ನಿ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು. ಏನು ನಿನ್ನೆ ತಡರಾತ್ರಿ ಇಬ್ಬರ ನಡುವೆ ಗಲಾಟೆ ಉಂಟಾಗಿ ಆ ಮಕ್ಕಳೊಂದಿಗೆ ಅವರನ್ನು ಕೂಡ ಕೊಲ್ಲಲು ಆತ ನಿದ್ದೆಗೋಲಿಯನ್ನು ನಿದ್ದೆ ಮಾತ್ರೆಯನ್ನು ನೀಡಿದ ಎನ್ನಲಾಗ್ತದೆ. ಈ ಹಿನ್ನೆಲೆ ಅವರು ಆ ಪತ್ನಿ ಏನಿದ್ದಾಳೆ ಆಕೆ ಹೆದರಿ ಆಗ ಮನೆ ಬಿಟ್ಟು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ನೀಡಿದ್ವು. ಇನ್ನು ಬೆಳಗಾಗುವಷ್ಟರಲ್ಲಿ ಆತ ಮನೆಯಲ್ಲಿ ಒಬ್ಬನೇ ಇದ್ದ ವೇಳೆ ಫೈರಿಂಗ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನುವಂತ ಮಾತು ಕೇಳಿ ಬರ್ತಾ ಇವೆ. ಇನ್ನು ಈ ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ FSL ತಂಡ ಹಾಗೂ DCP ಕನಿಕಾ ಶಿಕ್ರಿವಾಲ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವಂತದ್ದು. ಇನ್ನು ಆತ್ಮಹತ್ಯೆಗೆ ನಿಖರ ಕಾರಣ ಪೊಲೀಸರ ತನಿಖೆ ನಂತರವೇ ಬಯಲಿಗೆ ಬರಲಿದೆ. ರಾಮ್. ಶ್ರೀಕಾಂತ್, ಈಗ ಆ ವ್ಯಕ್ತಿಯನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಸಾಮಾನ್ಯವಾದಂಥ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ನೋಡಿದ್ರೆ ಗನ್ ತಗೊಂಡು ಶೂಟ್ ಮಾಡ್ಕೊಂಡಿದ್ದಾರೆ. ಆ ಗನ್ ಎಲ್ಲಿಂದ ಸಿಕ್ತು ಅವ್ರಿಗೆ ಅಂತ? ರಾಮ್, ಏನಂದ್ರೆ ಈತ ಏನು ಖಂಡೇರಾವ್ ದವಳಗಿ ಇದ್ದಾನೆ. ಈತ ಹೊರದೇಶದಲ್ಲಿ ಕೆಲಸವನ್ನ ಮಾಡ್ತಿದ್ದ. ಕಳೆದ 2 ವರ್ಷದ ಹಿಂದೆ ಮರಳಿ ಕಲಬುರಗಿಗೆ ಆಗಮಿಸಿದ್ದ. ಈ ವೇಳೆ ಮನೆಯನ್ನು ಕೂಡ ಕಟ್ಟಿಸಿ ಉತ್ತಮ ಜೀವನವನ್ನ ನಡೆಸ್ತಿದ್ರು ಪತಿ ಪತ್ನಿಯ ಮಕ್ಕಳು. ಹಾಗೂ ಈತನಲ್ಲಿದ್ದ ಅನುಮಾನ ಇದೀಗ ಆತನ ಸಾವಿಗೆ ಆತ್ಮಹತ್ಯೆಗೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಇನ್ನು ಈ ಕುರಿತು ಸಾಕಷ್ಟು ಬಾರಿ ಕಲಹಗಳು ಕೂಡ ನಡೆದ್ರು ಕೂಡ ಪತ್ನಿ ಆತನೊಂದಿಗೆ ಅನುಸರಿಸಿಕೊಂಡು ಹೋಗ್ತಿದ್ರು. ಆದ್ರೆ ನಮ್ಮನ್ನು ಕೊಲ್ಲಲು ಬಂದಾತ ನಾವು ತಪ್ಪಿಸಿಕೊಂಡು ಹೋದನಲ್ಲಿ ಆತನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವಂತ ಆರೋಪವನ್ನ ಈ ಸದ್ಯ ಪತ್ನಿ ಮಾಡ್ತಿರುವಂತದ್ದು. ಈ ಕುರಿತು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.